ನಿನ್ನೆ ದಿನ ಪವನ್ ಎಂಬ ಹುಡುಗ ಆಕಸ್ಮಿಕ ಅವಘಡಕ್ಕೆ ತುತ್ತಾಗಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದು ಸದ್ಯ ಹುಬ್ಬಳ್ಳಿಯ ಸುಚಿರಾಯು ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆಸ್ಪತ್ರೆಗೆ ದಾಖಲಿಸುವ ಸಮಯದಲ್ಲೂ ಸಹ 2 ಲಕ್ಷ ರೂಪಾಯಿ ಹಣದ ಅವಶ್ಯಕತೆ ಇತ್ತು. ನಾನಾ ಕಡೆಗಳಲ್ಲಿ ಫೋನ್ ಮೂಲಕ ವಿಚಾರಿಸಿದರೂ ಯಾವುದೇ ಸಹಾಯ ಸಿಗಲಿಲ್ಲ. ಆಗ ಶಿರಸಿಯ ಸಾರಿಕಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಯುತ ಪಯ್ಯು ಚೌಟಿ ಅವರಿಗೆ ಫೋನ್ ಮೂಲಕ ಸಹಾಯ ಕೋರಲಾಗಿತ್ತು. ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿದ ಅವರು ತುರ್ತಾಗಿ 2 ಲಕ್ಷ ರೂಪಾಯಿಗಳನ್ನು ಸುಚಿರಾಯ ಆಸ್ಪತ್ರೆಯ ಖಾತೆಗೆ ಜಮಾ ಮಾಡಿ ಮೊದಲು ಆತನ ಜೀವ ಉಳಿಸುವ ಕೆಲಸವಾಗಬೇಕು, ಕೂಡಲೇ ಚಿಕಿತ್ಸೆ ಪ್ರಾರಂಭ ಮಾಡುವಂತೆ ವೈದ್ಯರೊಂದಿಗೆ ಚರ್ಚಿಸಿ ಮನವಿ ಮಾಡಿಕೊಂಡರು. ಮಾನವೀಯತೆಯ ನೆಲೆಯಲ್ಲಿ ನಾವು ಬದುಕಬೇಕು. ಹೋಗುವಾಗ ನಾವು ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಇದ್ದಾಗ 4 ಜನರಿಗೆ ಸಹಾಯ ಮಾಡುವ ಗುಣವನ್ನು ರೂಢಿಸಿಕೊಳ್ಳಬೇಕು ಎಂದರು. ನಾನು ಶ್ರೀಮಂತನಲ್ಲ. ನನ್ನ ಕೈಲಾದ ಸೇವೆ ಸಹಾಯವನ್ನು ನಾನು ಯಾವತ್ತೂ ಮಾಡುತ್ತಾ ಬಂದಿರುತ್ತೇನೆ. ನನ್ನಿಂದ ಏನೇ ಸಹಾಯದ ಅವಶ್ಯಕತೆ ಇದ್ದರೂ ನನಗೆ ಫೋನ್ ಮೂಲಕ ತಿಳಿಸಿ, ನಾನು ನಿಮ್ಮ ಸಹಾಯಕ್ಕೆ ಸಿದ್ಧ ಎಂದು ಹೇಳಿ ಸಹಾಯ ಕೋರಿ ಬಂದವರ ಬಳಿ ನಸುನಗುತ್ತಾ ಸಾಗಿದರು. ಈಗಿನ ಕಾಲದಲ್ಲಿ 10 ರೂಪಾಯಿ ಸಹಾಯ ಕೇಳಿದರೆ 10 ಸಲ ವಿಚಾರಿಸುವ ಜನರು ಒಂದು ಕಡೆಯಾದರೆ ಒಂದೇ ಮಾತಿಗೆ ಇಷ್ಟೊಂದು ಹಣ ಸಹಾಯ ಮಾಡುವ ವ್ಯಕ್ತಿಗಳು ಒಂದು ಬದಿಗೆ. ಯಾರಿಗೆ ಯಾರು ಆದರ್ಶ ನೀವೇ ನೋಡಿ.